ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾವು 2019 ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್ಗಳ ಸೊಲ್ಯೂಷನನ್ನು ನೋಡ್ತಾ ಹೋಗ್ತೀವಿ. ಇದು ಮೂರನೇ ಪಾರ್ಟ್ನ ವಿಡಿಯೋ ಆಗಿದೆ. ಆಲ್ರೆಡಿ ನಾನು 2 ಪಾರ್ಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಮೊದಲನೇ ಪಾರ್ಟಲ್ಲಿ ನಾನು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅನ್ನು ಎಕ್ಸ್ಪ್ಲೇನ್ ಮಾಡಿದರೆ, ಎರಡನೇ ಪಾರ್ಟಲ್ಲಿ ಸೆಕ್ಷನ್ ಸಿ ಅಂದರೆ 6 ಮಾರ್ಕ್ಸ್ಗೆ ಕ್ವಶನ್ ಸೊಲ್ಯೂಷನ್ಸ್ಗಳನ್ನು ನೋಡ್ತಾ ಇದ್ವಿ. ನಾವು ಅದರಲ್ಲಿ ಅರ್ಧ ಕ್ವಶನನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 22 ಇಂದ ಕ್ವಶನ್ ನಂಬರ್ 25 ವರೆಗೆ ಸಾಲ್ವ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಯಾವ್ಯಾವ ಕ್ವಶನ್ ಇದೆ ಅಂತ ಹೇಳಿ. ಮೊದಲನೇದಾಗಿ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಒಂದು ಕ್ವಶನ್ ಇದೆ. ನೆಕ್ಸ್ಟು ಟ್ರೇಡಿಂಗ್ ಅಕೌಂಟ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಡೆಟಾರ್ಸ್ ಅಕೌಂಟ್ ಮೇಲೆ ಕೇಳಿದ್ದಾರೆ. ಇದು ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅನ್ನೋ ಚಾಪ್ಟರಿಂದ ಬರುತ್ತೆ ನಿಮಗೆ. ನೆಕ್ಸ್ಟು ಒಂದು ಥಿಯರಿ ಪಾರ್ಟಿನ ಒಂದು ಕ್ವಶನ್ ಇದೆ ಇಲ್ಲಿ. ಸೊ ಮೊದಲು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಕ್ವಶನನ್ನು ಸಾಲ್ವ್ ಮಾಡೋಣ. ಕ್ವಶನ್ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಫ್ರಮ್ ದ ಫಾಲೋವಿಂಗ್ ಲೆಜರ್ ಬ್ಯಾಲೆನ್ಸ್ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಆನಂದ್ ಆಸ್ ಆನ್ 31/3/2018. ಸೊ ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಪ್ರತಿ ವರ್ಷನೂ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಕ್ವಶನ್ಸ್ ಈ ಥರ ಇರುತ್ತೆ. ಸೊ ಇಲ್ಲಿ ಕೆಲವು ಅಕೌಂಟ್ಸ್ ನೇಮ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಅದು ಯಾವ ಬ್ಯಾಲೆನ್ಸ್ ಆಗುತ್ತೆ, ಮೀನ್ಸ್ ಅದು ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೋ ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೋ ಅಂತ ಹೇಳಿ ನೀವು ಡಿವೈಡ್ ಮಾಡಬೇಕಾಗಿರುತ್ತೆ. ಸೊ 6 ಮಾರ್ಕ್ಸ್ ಇಲ್ಲಿ ಕ್ಯಾರಿ ಆಗುವಂಥದ್ದು. ನೋಡಿ ಯಾವ್ಯಾವ ಐಟಮ್ ಕೊಟ್ಟಿದ್ದಾರೆ ಅಂತ ಹೇಳಿ. ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಾರೆ, ಪರ್ಚೇಸ್ ಅಕೌಂಟ್ ಕೊಟ್ಟಿದ್ದಾರೆ, ಸೇಲ್ಸ್ ಅಕೌಂಟ್ ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ಅಕೌಂಟ್ ಕೊಟ್ಟಿದ್ದಾರೆ, ಡೆಟರ್ಸ್ ಅಕೌಂಟ್ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಅಕೌಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸ್ಯಾಲರಿ ಅಕೌಂಟ್ ಕೊಟ್ಟಿದ್ದಾರೆ, ಬ್ಯಾಂಕ್ ಲೋನ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಒಂದು ಟ್ರಿಕ್ಕನ್ನು ನಾನಿಲ್ಲಿ ಹೇಳ್ಕೊಡ್ತೇನೆ. ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಒಂದು ನಾಲೆಜ್ ಇರಲೇಬೇಕು. ಅದೇನು ಅಂತ ಅಂದರೆ ಐಟಮ್ಸ್ಗಳನ್ನು ಅಥವಾ ಅಕೌಂಟ್ಗಳನ್ನು ನೀವು ಅದು ಅಸೆಟ್ ಆಗುತ್ತೋ, ಲ್ಯಾಬಿಲಿಟಿ ಆಗುತ್ತೋ, ಎಕ್ಸ್ಪೆನ್ಸಸ್ ಆಗುತ್ತೋ ಅಥವಾ ಇನ್ಕಮ್ ಆರ್ ಗೇನ್ ಆರ್ ರೆವೆನ್ಯೂ ಆಗುತ್ತೋ ಅಂತ ಹೇಳಿ ನೀವು ಕೆಟಗರೈಸ್ ಮಾಡೋದಕ್ಕೆ ನಿಮ್ಗೆ ಅದು ಬರಲೇಬೇಕಾಗಿರುತ್ತೆ. ಅದರ ಬೇಸ್ ಮೇಲೆ ನೀವು ಈ ಲೆಕ್ಕವನ್ನು ಮಾಡ್ತೀರಿ. ಸೊ ಇಲ್ಲಿ ನೀವು ಒಂದನ್ನು ನೆನ್ಪಿಟ್ಕೊಳ್ಬೇಕು. ಅದೇನು ಅಂತ ಅಂದರೆ ಯಾವಾಗೆಲ್ಲ ಅಲ್ಲಿ ಅಸೆಟ್ ಇರುತ್ತೆ ಮತ್ತು ಎಕ್ಸ್ಪೆನ್ಸಸ್ ಇರುತ್ತೆ, ಅದು ಯಾವಾಗಲೂ ಕೂಡ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಅಂತ ಅಂದರೆ ಲ್ಯಾಬಿಲಿಟಿ, ಇನ್ಕಮ್ ಆರ್ ರೆವೆನ್ಯೂ. ಸೊ ಇದು ಯಾವ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ? ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅಸೆಟ್ ಮತ್ತು ಎಕ್ಸ್ಪೆನ್ಸಸ್ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ? ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಆ್ಯಂಡ್ ಲ್ಯಾಬಿಲಿಟಿ, ಇನ್ಕಮ್ ಆರ್ ರೆವೆನ್ಯೂ ಯಾವ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ? ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಆಗುವಂಥ ಐಟಮ್ ಆ್ಯಂಡ್ ತುಂಬಾ ರಿಪೀಟ್ ಆಗುವಂಥ ಐಟಮ್, ತುಂಬಾ ಕನ್ಫ್ಯೂಷನ್ ಮಾಡುವಂಥ ಐಟಮ್ ಡ್ರಾಯಿಂಗ್ ಅಕೌಂಟ್. ಇದು ಯಾವ ಬ್ಯಾಲೆನ್ಸನ್ನು ತೋರಿಸುತ್ತೆ? ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ಕ್ಯಾಪಿಟಲ್ ಇದು ಯಾವ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ? ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಸೊ ನೋಡಿ, ಕ್ಯಾಪಿಟಲ್ ಅಂದರೆ ನಾವು ಇದನ್ನ ಎಲ್ಲಿ ಶೋ ಮಾಡ್ತೀವಿ? ಲ್ಯಾಬಿಲಿಟಿಯಲ್ಲಿ. ಹೌದಾ? ಅಂದರೆ ಕ್ಯಾಪಿಟಲ್ ಅಂದರೆ ಇದು ಲ್ಯಾಬಿಲಿಟಿ ಅನ್ನೋ ಥರನೇ ಇದು ಟ್ರೀಟ್ ಆಗುವಂಥದ್ದು. ನಾನೇನಂದೆ ಎಲ್ಲ ಲ್ಯಾಬಿಲಿಟಿಗಳು ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ, ಹಾಗಾಗಿ ಕ್ಯಾಪಿಟಲ್ ಕೂಡ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ಇನ್ನು ಡ್ರಾಯಿಂಗ್ ಅಂದರೆ ಅರ್ಥ ಏನು? ಡ್ರಾಯಿಂಗ್ ಅಂತ ಅಂದರೆ ಪರ್ಸ್ನಲ್ ಯೂಸಿಗೆ ದುಡ್ಡನ್ನು ತೊಗೊಂಡು ಹೋಗುವಂಥದ್ದು, ಬಿಸ್ನೆಸ್ ದುಡ್ಡನ್ನು. ಹೌದಾ? ಅದು ಕ್ಯಾಪಿಟಲ್ನ ಕಡಿಮೆ ಮಾಡುತ್ತೆ, ಹಾಗಾಗಿ ಅದು ಅಪೋಸಿಟ್ ಅಂದರೆ ಡೆಬಿಟ್ ಬ್ಯಾಲೆನ್ಸನ್ನು ಶೋ ಮಾಡುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ಕ್ರೆಡಿಟ್ ಬ್ಯಾಲೆನ್ಸನ್ನು ಶೋ ಮಾಡಿದ್ರೆ ಡ್ರಾಯಿಂಗ್ ಡೆಬಿಟ್ ಬ್ಯಾಲೆನ್ಸನ್ನು ಶೋ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ತುಂಬಾ ಕನ್ಫ್ಯೂಷನ್ ಆಗೋದು ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಯಾವಾಗಲೂ ಕೂಡ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಪರ್ಚೇಸನ್ನು ನೀವು ಎಕ್ಸ್ಪೆನ್ಸಸ್ ಅಂತಲೂ ಕೂಡ ಟ್ರೀಟ್ ಮಾಡ್ಕೊಳ್ಬಹುದು. ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಸೇಲ್ಸ್ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಯಾಕೆ? ಸೇಲ್ಸ್ ಅನ್ನೋದು ಇನ್ಕಮ್ ಆರ್ ರೆವೆನ್ಯೂ ಒಂದು ಕೆಟಗರಿಯಲ್ಲಿ ಬರುತ್ತೆ, ಹಾಗಾಗಿ ಸೇಲ್ಸ್ ಅನ್ನೋದು ಕ್ರೆಡಿಟ್ ಬ್ಯಾಲೆನ್ಸನ್ನು ಶೋ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ ಡೆಬಿಟ್ ಬ್ಯಾಲೆನ್ಸನ್ನು ಶೋ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್, ತುಂಬಾ ರಿಪೀಟ್ ಆಗೋದು ಕ್ಯಾಶ್ ಅಕೌಂಟ್. ಕ್ಯಾಶ್ ಒಂದು ಅಸೆಟ್ ಆಗಿರುತ್ತೆ, ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್ ಶೋ ಮಾಡ್ತಾ ಇರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ವಿಡಿಯೋ ಲೆಂದಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಆಲ್ರೆಡಿ ಫಾರ್ಮೆಟನ್ನು ಹಾಕಿಟ್ಬಿಟ್ಟಿದ್ದೇನೆ. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31/3/2018. ಸೊ ಅಲ್ಲಿ ಏನು ಡೇಟ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ತೊಗೊಂಡಿದ್ದೇನೆ. ಆ್ಯಂಡ್ ಸೀರಿಯಲ್ ನಂಬರ್, ನೇಮ್ ಆಫ್ ಅಕೌಂಟ್, LF ಅಂತ ತೊಗೊಳ್ತೀವಿ, ಲೆಜರ್ ಫೋಲಿಯೋ ಅಂತ ಹೇಳಿ, ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್. ಈ ಥರ ನಾವು 2 ಕಾಲಮಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಎಲ್ಲ ಅಕೌಂಟನ್ನು ನಾನು ಬರೆದಿಟ್ಬಿಟ್ಟಿದ್ದೇನೆ. ಅಂದರೆ ಅಕೌಂಟ್ ನೇಮಲ್ಲಿ ಏನೇನು ಕೊಟ್ಟಿದ್ರು ಎಲ್ಲವನ್ನು ಮೊದಲೇ ಬರೆದಿಟ್ಬಿಟ್ಟಿದ್ದೇನೆ. ಇವಾಗ ನಾವು ಅದು ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೋ ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೋ ಅಂತೇಳಿ ಅಮೌಂಟನ್ನಷ್ಟೇ ಬರೀತಾ ಹೋಗೋಣ. ಮೊದಲೇದಾಗಿ ನೋಡಿ, ಅಲ್ಲಿ ಕ್ವಶನಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಹೌದಾ? ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಬರುತ್ತೆ ಅಂದರೆ ನಾನು ಕ್ರೆಡಿಟ್ ಬ್ಯಾಲೆನ್ಸ್. ಹೌದಾ? ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನೋದು ಶೋ ಮಾಡ್ತಾ ಇರುತ್ತೆ, ಹಾಗಾಗಿ 1 ಲ್ಯಾಕನ್ನು ಎಲ್ಲಿ ಬರೀತೀರಿ ನೀವು? ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಲ್ಲಿ ಬರೀತೀರಿ. ನೆಕ್ಸ್ಟ್ ನೋಡಿ, ಡ್ರಾಯಿಂಗ್ಸ್ ಅಕೌಂಟ್ ಎಲ್ಲಿ ಶೋ ಆಗ್ತಾ ಇರುತ್ತೆ? ಡೆಬಿಟ್ ಬ್ಯಾಲೆನ್ಸ್. ನೆಕ್ಸ್ಟ್, ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆದರೆ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಹೆಡ್ ಯಾವ ಅಂಡರಲ್ಲಿ ಬರುತ್ತೆ? ಇದು ಲ್ಯಾಬಿಲಿಟಿ ಅಂಡರಲ್ಲಿ. ಹೌದಾ? ಸೊ ಲ್ಯಾಬಿಲಿಟಿ, ಇನ್ಕಮ್ ಆರ್ ರೆವೆನ್ಯೂ ಆರ್ ಗೇನ್
ಇವೆಲ್ಲವೂ ಯಾವ ಬ್ಯಾಲೆನ್ಸ್ ಶೋ ಆಗುತ್ತೆ, ಯಾವಾಗಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಶೋ ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಶೋ ಆಗುತ್ತೆ. ನೆಕ್ಸ್ಟ್ ಡ್ರಾಯಿಂಗ್ ಯಾಕೆ ಡೆಬಿಟ್ ಬ್ಯಾಲೆನ್ಸ್ ಶೋ ಆಗುತ್ತೆ? ಬಿಕಾಸ್ ಅದು ಕ್ಯಾಪಿಟಲ್ನ ಕಡಿಮೆ ಮಾಡುವಂಥದ್ದು. ನೆಕ್ಸ್ಟ್ ನೋಡಿ, ಕ್ಯಾಶ್ ಅಕೌಂಟ್ ಅಂತ ಇದೆ. ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಇದು ಅಸೆಟ್ ಆಗುತ್ತೆ. ಹೌದಾ, ಅಸೆಟ್ ಯಾವಾಗಲೂ ಕೂಡ ಡೆಬಿಟ್ ಬ್ಯಾಲೆನ್ಸ್ ಶೋ ಮಾಡುತ್ತೆ. ಹಾಗಾಗಿ ಡೆಬಿಟ್ ಸೈಡಲ್ಲಿ ಅಮೌಂಟ್ ಬರಿತೀವಿ ನಾವು 26,000. ನೆಕ್ಸ್ಟ್ ನೋಡಿ, ಪರ್ಚೇಸ್ ಅಕೌಂಟ್ ಅಂತ ಇದೆ. ಪರ್ಚೇಸ್ ಅಕೌಂಟ್ ಅನ್ನು ನಾವು ಎಕ್ಸ್ಪೆನ್ಸ್ ಅಂತೇಳಿ ತಗೊಳ್ತೀವಿ. ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದು ಯಾವ ಬ್ಯಾಲೆನ್ಸ್ ಶೋ ಮಾಡ್ತಾ ಇರುತ್ತೆ, ಡೆಬಿಟ್ ಬ್ಯಾಲೆನ್ಸ್. ಹಾಗಾಗಿ ಡೆಬಿಟ್ ಸೈಡಲ್ಲಿ ಅಮೌಂಟ್ ಬರಿತೀವಿ 80,000. ನೆಕ್ಸ್ಟ್ ನೋಡಿ, ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಅನ್ನೋದು ನಮಗೆ ಇನ್ಕಮ್ ಆರ್ ರೆವೆನ್ಯೂ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಬರುವಂಥದ್ದು. ಹಾಗಾಗಿ ಇದು ಯಾವ ಬ್ಯಾಲೆನ್ಸ್ ಶೋ ಆಗ್ತಾ ಇರುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಅಮೌಂಟನ್ನು ತಗೊಳ್ತೀವಿ 1,50,000. ನೆಕ್ಸ್ಟ್ ಕ್ರೆಡಿಟರ್ಸ್ ಅಕೌಂಟ್. ಕ್ರೆಡಿಟರ್ಸ್ ಅಂತ ಅಂದರೆ ಇದು ಲ್ಯಾಬಿಲಿಟಿ. ಹೌದಾ, ಕ್ರೆಡಿಟರ್ಸ್ ಅಂದರೆ ಯಾವಾಗಲೂ ಕೂಡ ನಮಗೆ ಲ್ಯಾಬಿಲಿಟಿನೇ ಆಗಿರುತ್ತೆ. ನಾವು ಪೇ ಮಾಡುವಂಥದ್ದು, ನಾವು ಬೇರೆಯವರಿಗೆ ಕೊಡುವಂಥದ್ದು. ಯಾವುದಾದ್ರೂ ವ್ಯಕ್ತಿಯಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ಅವನಿಗೆ ದುಡ್ಡು ಕೊಟ್ಟಿಲ್ಲ, ಮುಂದೊಂದು ದಿನ ಅವನಿಗೆ ದುಡ್ಡು ಕೊಡೋದಿದೆ ಅಂತ ಅಂದರೆ ಆ ವ್ಯಕ್ತಿ ಏನಾಗ್ತಾನೆ, ನಮಗೆ ಕ್ರೆಡಿಟರ್ ಆಗಿರ್ತಾನೆ. ಅಂದರೆ ನಾವು ಅವನಿಗೆ ದುಡ್ಡು ಕೊಡೋದಿದೆ ಅಂತ ಹೇಳಿ, ಅಂದರೆ ಅದು ಲ್ಯಾಬಿಲಿಟಿ ಆಗಿರುತ್ತೆ. ಸೊ ಲ್ಯಾಬಿಲಿಟಿ ಆಗೋದಕ್ಕೆ ನಾವೆಲ್ಲದನ್ನ ತೊಗೊಳ್ಬೇಕು, ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಬೇಕು. ದಟ್ ಈಸ್ 20,000. ನೆಕ್ಸ್ಟ್ ಡೆಟಾರ್ಸ್ ಅಕೌಂಟ್. ಡೆಟಾರ್ ಅಂತ ಅಂದರೆ ಒಬ್ಬ ಪರ್ಸನ್ ಆಗಿರ್ತಾನೆ, ಅವನಿಂದ ನಮಗೆ ದುಡ್ಡು ಬರೋದಿದೆ ಅಂತ ಹೇಳಿ. ಅಂದರೆ ಫಾರ್ ಎಕ್ಸಾಂಪಲ್, ನಾವು ಗೂಡ್ಸನ್ನು ಅವನಿಗೆ ಸೇಲ್ ಮಾಡಿದ್ದೀವಿ, ಅವನು ನಮಗೆ ಅಮೌಂಟನ್ನು ಕೊಟ್ಟಿಲ್ಲ, ಮುಂದೊಂದು ದಿನ ಕೊಡ್ತಾನೆ. ಹಾಗಾಗಿ ಅವನು ಅಸೆಟ್ ಅಂತ ಹೇಳಿ ಟ್ರೀಟ್ ಆಗ್ತಾನೆ. ಅಸೆಟ್ ಆಗಿರೋದ್ರಿಂದ ಅದು ಎಲ್ಲಿ ಬರುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಅಮೌಂಟನ್ನು ತೊಗೊಳ್ತೀನಿ 34,000. ನೆಕ್ಸ್ಟ್ ನೋಡಿ, ಬಿಲ್ಡಿಂಗ್ ಅಕೌಂಟ್ ಅಂತ ಇದೆ. ಬಿಲ್ಡಿಂಗ್ ಇದು ಅಸೆಟ್ ಅಲ್ವಾ, ಹಾಗಾಗಿ ಡೆಬಿಟ್ ಸೈಡಲ್ಲಿ ಅಮೌಂಟ್ ಬರುತ್ತೆ 1,20,000. ನೆಕ್ಸ್ಟ್ ಸ್ಯಾಲರಿ ಅಕೌಂಟ್. ಸ್ಯಾಲರಿ ಇದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಮತ್ತು ಅಸೆಟ್ ಡೆಬಿಟ್ ಬ್ಯಾಲೆನ್ಸನ್ನು ಶೋ ಮಾಡುತ್ತೆ. ಹಾಗಾಗಿ ಡೆಬಿಟ್ ಸೈಡಲ್ಲೇ ತೊಗೊಳ್ತೀನಿ 20,000. ನೆಕ್ಸ್ಟ್ ನೋಡಿ, ಬ್ಯಾಂಕ್ ಲೋನ್ ಅಕೌಂಟ್. ಲೋನ್ ಅಂತ ಅಂದರೆ ಅದು ಲ್ಯಾಬಿಲಿಟಿ. ಹೌದಾ, ಲ್ಯಾಬಿಲಿಟಿ ಅಂತ ಅಂದರೆ ಯಾವ ಬ್ಯಾಲೆನ್ಸ್ ಶೋ ಮಾಡ್ತಾ ಇರುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಕ್ರೆಡಿಟ್ ಸೈಡಲ್ಲಿ 30,000. ಸೊ ಈ ಥರ ನೀವು ಕೆಟಗರೈಸ್ ಮಾಡಿ ಆದ ನಂತರ ಈ ಒಂದು ಬ್ಯಾಲೆನ್ಸ್ ಏನಿರುತ್ತೆ ಇದು ಟ್ಯಾಲಿ ಆಗಬೇಕು. ಮೀನ್ಸ್ ಡೆಬಿಟ್ ಸೈಡಲ್ಲಿ ಇರುವಂತಹ ಬ್ಯಾಲೆನ್ಸ್, ಕ್ರೆಡಿಟ್ ಸೈಡಲ್ಲಿ ಇರುವಂಥ ಬ್ಯಾಲೆನ್ಸ್ ಇಲ್ಲಿ ಟ್ಯಾಲಿ ಆಗಬೇಕು. ನಿಮಗೆ ಬ್ಯಾಲೆನ್ಸ್ ಮೆಥಡಲ್ಲಿ ಕ್ವಶನನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಟ್ಯಾಲಿ ಆಗತ್ತಂತ ನೋಡೋಣ. ಸೊ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ 3 lakh ಆ್ಯಂಡ್ ಕ್ರೆಡಿಟ್ ಸೈಡಲ್ಲೂ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಸೊ ಕ್ರೆಡಿಟ್ ಸೈಡಲ್ಲೂ ಬ್ಯಾಲೆನ್ಸ್ ಬರ್ತಾ ಇದೆ 3 lakh. ಸೊ ಈ ಥರ ನಿಮಗೆ ಆನ್ಸರ್ ಟ್ಯಾಲಿ ಆಗಿಬಿಡತ್ತೆ. ಇಲ್ಲಿ 6 ಮಾರ್ಕ್ಸ್ ನೀವು ಈಸಿಯಾಗಿ ತೊಗೊಳ್ಬೋದು. ಆ್ಯಂಡ್ ನೀವು ಮಾಡಿದ್ದು ಸರಿ ಇದೆಯೋ ತಪ್ಪಿದೆಯೋ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನೀವೇನಾದರೂ ಅದನ್ನು ಕರೆಕ್ಟಾಗಿ ಮಾಡಿದ್ದಿದ್ರೆ ಆನ್ಸರ್ ಇಲ್ಲಿ ಟ್ಯಾಲಿ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಟ್ರೇಡಿಂಗ್ ಅಕೌಂಟ್ ಮೇಲೆ. ಇಲ್ಲಿ ನಿಮಗೆ ಒಂದು ಟ್ರೇಡಿಂಗ್ ಅಕೌಂಟ್ ಮೇಲೆ ಕೊಡ್ತಾರೆ, ಇಲ್ಲ ಒಂದು P&L ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೇಲೆ ಕೊಡ್ತಾರೆ. 2019ನಲ್ಲಿ ನಿಮಗೆ ಟ್ರೇಡಿಂಗ್ ಅಕೌಂಟನ್ನು ಕೇಳಿದರು. ತುಂಬಾ ಸಿಂಪಲ್ ಆಗಿರುತ್ತೆ. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಸೊ ಇದ್ರ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮೊದಲು ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಂಬಿಡೋಣ. ಟ್ರೇಡಿಂಗ್ ಅಕೌಂಟ್ ಅಂತ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿಗೆ ರಿಲೇಟೆಡ್ ಆಗಿರುವಂತಹ ಟ್ರಾನ್ಸಾಕ್ಷನ್ಗಳನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಇವಾಗ ನೋಡಿ, ಒಂದು ಫ್ಯಾಕ್ಟ್ರಿ ಅಂತ ಬಂದಾಗ ಅಲ್ಲಿ ಪ್ರೊಡಕ್ಷನ್ಗಳು ನಡೀತಾ ಇರುತ್ತೆ. ಹೌದಾ, ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ, ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವಂತಹ ಆ್ಯಕ್ಟಿವಿಟಿಗಳು. ಅಷ್ಟೇ ಅಲ್ಲ, ಇನ್ನು ಆಫೀಸಿಗೆ ರಿಲೇಟೆಡ್ ಆಗಿಯೂ ಕೂಡ ಕೆಲವು ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ. ಈ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಮ್ಯಾನುಫ್ಯಾಕ್ಚರಿಗೆ ಸಂಬಂಧಪಡುವಂತಹ ಎಂಟ್ರಿಗಳೇನೇನಿರುತ್ತೆ ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ನು ಆಫೀಸಿಗೆ ಸಂಬಂಧಪಟ್ಟಂಥದ್ದು ಎಂಟ್ರಿಗಳನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದಕ್ಕೆ ನಾವು ಬೇರೆ ಒಂದು ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ನಾವು ಸಪ್ರೇಟಾಗಿ ಪ್ರಿಪೇರ್ ಮಾಡೋದಲ್ಲ, ಇದನ್ನ ಜಾಯಿಂಟಾಗಿ ಪ್ರಿಪೇರ್ ಮಾಡ್ತೀವಿ. ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಅದನ್ನ ಕರೀತಾರೆ. ಅದನ್ನ ನಿಮಗೆ 12 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ 6 ಮಾರ್ಕ್ಸಿಗೆ ಕೇಳುವಾಗ ಇದನ್ನ ಸಪ್ರೇಟ್ ಮಾಡಿ ಕೇಳ್ತಾರೆ. ಅಂದರೆ ಟ್ರೇಡಿಂಗ್ ಅಕೌಂಟನ್ನು ಕೇಳ್ತಾರೆ, ಇಲ್ಲಾಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೇಳ್ತಾರೆ. ಸೊ ಟ್ರೇಡಿಂಗ್ ಅಕೌಂಟ್ನ ಫಾರ್ಮೇಟ್ ಏನಿರುತ್ತೆ ಇದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಫಾರ್ಮೇಟ್ ಅಂತ ಅಂದರೆ ನೋಡಿ, ಫಸ್ಟು ನೀವು ಹೆಡ್ಡಿಂಗನ್ನು ತೊಗೊತೀರಿ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018. ಸೊ ಇಲ್ಲಿ ಕ್ವಶನಲ್ಲಿ ಏನು ಒಂದು ಡೇಟ್ ಕೊಟ್ಟಿದ್ರು, ನಾನು ಅದನ್ನು ಇಲ್ಲಿ ತೊಗೊಂಡಿದ್ದೇನೆ 31/3/2018. ವರ್ಷದ ಎಂಡಿಗೆ ಇದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡ್ತೀವಿ ಅಲ್ವಾ, ಅದನ್ನು ವರ್ಷದ ಎಂಡಿಗೆ ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಎಂಡ್ ಡೇಟನ್ನು ನಾವು ತೊಗೊಳ್ತೀವಿ. ನೆಕ್ಸ್ಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಇದನ್ನು ನೀವು ಬರೆಯೋದನ್ನು ಮರಿಬಾರ್ದು. ಯಾಕೆ? ಇದು ಒಂದು ಅಕೌಂಟ್. ಪ್ರತಿಯೊಂದು ಅಕೌಂಟಿಗೂ ನೀವು ಡೆಬಿಟ್ ಕ್ರೆಡಿಟನ್ನು ಬರೀಲೇಬೇಕಾಗತ್ತೆ. ಸ್ಟೇಟ್ಮೆಂಟಿಗೆ ಯಾವುದೇ ಕಾರಣಕ್ಕೂ ಬರಿಬಾರ್ದು. ಸ್ಟೇಟ್ಮೆಂಟ್ ಅಂತ ಅಂದರೆ ಏನು? ಬ್ಯಾಲೆನ್ಸ್ ಶೀಟಿಗೆ ಬರಿಬಾರ್ದು. ಆದರೆ ಅಕೌಂಟ್ಗಳನ್ನು ಏನು ಮೇಂಟೈನ್ ಮಾಡ್ತೀರಿ ಅದಕ್ಕೆಲ್ಲದಕ್ಕೂ ನೀವು ಡೆಬಿಟ್ ಕ್ರೆಡಿಟ್ ಅಂತ ತೊಗೊಳ್ಳೇಬೇಕಾಗತ್ತೆ. ನೆಕ್ಸ್ಟು ಪರ್ಟಿಕ್ಯುಲರ್ ಅಮೌಂಟ್ ಇನ್ ರುಪೀಸ್ ಅಂತ ತೊಗೊಂಡಿದ್ದೇನೆ.
ಇಲ್ಲಿ ಡೆಬಿಟ್ ಸೈಡಲ್ಲಿ ನೀವು ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ರೆಕಾರ್ಡ್ ಮಾಡ್ತೀರಿ, ಇನ್ನು ಕ್ರೆಡಿಟ್ ಸೈಡಲ್ಲಿ ನೀವು ಇನ್ಕಮ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು. ನೀವು ಇಲ್ಲಿ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ ಅಂತಲೂ ಕೂಡ ಹೆಡ್ಡಿಂಗ್ ತೊಗೊಳ್ಬೋದು. ನಾನಿಲ್ಲಿ ಪರ್ಟಿಕ್ಯುಲರ್ ಅಂತಲೇ ತೊಗೊಂಡಿದ್ದೇನೆ. ನೆಕ್ಸ್ಟ್ ನೋಡಿ, ಯಾವ ಯಾವ ಐಟಮ್ಗಳು ಇಲ್ಲಿ ಬರುತ್ತೆ. ಕಾಮನ್ ಆಗಿ ಬರುವಂಥ ಐಟಮ್ಗಳು ಫಾರ್ಮೆಟ್ಗಳನ್ನು ನಾನಿಲ್ಲಿ ಆಲ್ರೆಡಿ ಹಾಕಿಟ್ಬಿಟ್ಟಿದ್ದೇನೆ. ನೀವು ಈ ಥರ ಇದನ್ನ ಸೆಟ್ ಮಾಡ್ಕೊಳ್ಬೋದು, ಯಾಕಂದರೆ ಇಷ್ಟು ಐಟಮ್ಗಳು ಕಾಮನ್ ಆಗಿ ಇದ್ದೇ ಇರುತ್ತೆ. ಓಕೆನಾ. ನೋಡಿ, ಇಲ್ಲಿ ಡೆಬಿಟ್ ಸೈಡಲ್ಲಿ ನೋಡ್ತಾ ಹೋಗೋದಿದ್ರೆ ಓಪನಿಂಗ್ ಸ್ಟಾಕ್. ಏನಿದು ಓಪನಿಂಗ್ ಸ್ಟಾಕ್ ಅಂತ ಅಂದರೆ, ನೋಡಿ ನಾವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನಮಗೆ ಸ್ಟಾಕ್ಗಳು ಇರಲೇಬೇಕು, ಹೌದಾ. ಹಾಗಾಗಿ ಓಪನಿಂಗ್ ಸ್ಟಾಕ್ ಅಂತ ಹೇಳಿ ತಗೋತೀವಿ. ಓಪನಿಂಗ್ ಸ್ಟಾಕ್ ಅಂತ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಇದ್ದಂತಹ ಸ್ಟಾಕ್ಗಳಿವು. ಅಂದರೆ ಎಷ್ಟೋ ಸಲ ಏನಾಗುತ್ತೆ ಅಂತ ಅಂದರೆ ಹಿಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಅದು ಈ ವರ್ಷದ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಹಾಗಂದರೆ ಏನು ನೋಡಿ, ಈಗ ನೀವು ಒಂದು ಹಾಲು ಪ್ಯಾಕೆಟ್ಗಳನ್ನು ಮಾರ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋಣ. 10 ಹಾಲು ಪ್ಯಾಕೆಟ್ ನಿಮ್ಮ ಹತ್ರ ಇತ್ತು. ಆ 10 ಹಾಲು ಪ್ಯಾಕೆಟಲ್ಲಿ ನೀವು 5 ಹಾಲು ಪ್ಯಾಕೆಟನ್ನು ಒಂದು ದಿನಕ್ಕೆ ಮಾರಿದ್ದೀರಿ. ಇನ್ನು 5 ಹಾಲು ಪ್ಯಾಕೆಟ್ ಹಾಗೆ ಉಳ್ಕೊಳ್ತು ಅಂತಂದರೆ ನೀವು ಅದನ್ನೇನು ಮಾಡ್ತೀರಿ, ಮಾರನೇ ದಿನಕ್ಕೆ ಯೂಸ್ ಮಾಡ್ಕೋತೀರಿ, ಹೌದಾ, ಮಾರ್ತೀರಿ ಅದನ್ನು. ಅದೇ ರೀತಿ ಉಳಿದಿರುವಂಥ ಸ್ಟಾಕ್ ಮಾರನೇ ದಿನ ಏನಾಯಿತು, ಅದು ಓಪನಿಂಗ್ ಸ್ಟಾಕ್ ಆಯಿತು. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸ್ಟಾಕ್ಗಳು ಇದ್ದೇ ಇರುತ್ತೆ. ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಾಗ ನಾವು ಅದನ್ನ ಇಲ್ಲಿ ತೊಗೊಳ್ತೀವಿ, ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ನಾವು ಅದನ್ನ ತೊಗೊಳ್ಬೇಕಾಗತ್ತೆ. ಪರ್ಚೇಸ್ ಅಂತ ಅಂದರೆ ಇಲ್ಲಿ ನಾವು ರಾ ಮಟೀರಿಯಲ್ಗಳನ್ನು ಮತ್ತೆ ಪರ್ಚೇಸ್ ಮಾಡ್ತೀವಿ, ಹೌದಾ, ಆ ಥರ ಪರ್ಚೇಸ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ರಿಟರ್ನ್ ಅಂದರೆ ಏನು. ಇವಾಗ ನೋಡಿ, ನಾವೇನೋ ಒಂದು ಗುಡ್ಸನ್ನು ಪರ್ಚೇಸ್ ಮಾಡಿರ್ತೀವಿ, ರಾ ಮಟೀರಿಯಲ್ನ ಪರ್ಚೇಸ್ ಮಾಡಿರ್ತೀವಿ, ಅದರಲ್ಲಿ ಏನಾದ್ರು ಡಿಫೆಕ್ಟ್ ಇತ್ತು ಅಂತಂದರೆ ನಾವು ಅದನ್ನ ಏನು ಮಾಡ್ತೀವಿ, ರಿಟರ್ನ್ ಕಳಿಸ್ತೀವಿ, ವಾಪಸ್ ಕಳಿಸ್ತೀವಿ, ಹೌದಾ. ಹಾಗಾಗಿ ರಿಟರ್ನ್ ಇದ್ರೆ ನಾವು ತೊಗೊಳ್ತೀವಿ. ಬಟ್ ಇಲ್ಲಿ ನೆನ್ಪಿಟ್ಕೋಬೇಕು, ಪರ್ಚೇಸ್ ರಿಟರ್ನ್ ಆಗಿದ್ದರೆ ನಾವು ಅದನ್ನ ಪರ್ಚೇಸಲ್ಲಿ ಲೆಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಏನಿದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅಂದರೆ, ಕೆಲವು ಎಕ್ಸ್ಪೆನ್ಸಸ್ಗಳಿರುತ್ತೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿಗೆ ಡೈರೆಕ್ಟಾಗಿ ಸಂಬಂಧಪಡುತ್ತೆ. ಅಂಥದ್ದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೂಡ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅಂದರೆ ಆಫೀಸ್ ಆ್ಯಕ್ಟಿವಿಟಿಗೆ ಸಂಬಂಧಪಡುವಂಥದ್ದು. ಓಕೆನಾ. ಇಲ್ಲಿ ಆಫೀಸ್ ಆ್ಯಕ್ಟಿವಿಟಿಗೆ ಸಂಬಂಧಪಡುವಂಥದ್ದು ಯಾವುದೂ ನಾವು ತೊಗೊಳ್ಳೋದಿಲ್ಲ. ನಾವಿಲ್ಲಿ ತೊಗೊಳ್ತಾ ಇರೋದು ಯಾವುದು, ಟ್ರೇಡಿಂಗ್ ಆ್ಯಕ್ಟಿವಿಟಿಗೆ ಸಂಬಂಧಪಡೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿಗೆ ಸಂಬಂಧಪಡುವಂಥದ್ದು. ಹಾಗಾಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ನಾವು ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ನಿಮಗೆ ಇಲ್ಲಿ ಡೈರೆಕ್ಟಾಗಿಯೂ ಕೊಡ್ಬೋದು. ಕೆಲವೊಂದು ಸಲ ಕೆಲವು ಎಕ್ಸ್ಪೆನ್ಸಸ್ನ ಕೊಟ್ಟಿರ್ತಾರೆ, ನೀವು ಅದನ್ನ ಕೆಟಗರೈಸ್ ಮಾಡಬೇಕಾಗತ್ತೆ, ಅದು ಡೈರೆಕ್ಟ್ ಆಗುತ್ತೋ ಅದು ಇಂಡೈರೆಕ್ಟ್ ಆಗುತ್ತೋ ಅಂತ ಹೇಳಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದರದನ್ನ ಎಲ್ಲಿ ಬರಿತೀರಿ, ನೀವು ಟ್ರೇಡಿಂಗ್ ಅಕೌಂಟಲ್ಲಿ ಬರಿತೀರಿ. ಓಕೆನಾ. ಅಂದರೆ ಇದೇ ಅಕೌಂಟಲ್ಲಿ ಬರಿತೀರಿ, ಇಲ್ಲಿ ಬರಿತೀರಿ. ಅದೇ ಒಂದೊಮ್ಮೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆದರೆ ನೀವು ಅದನ್ನ ಎಲ್ಲಿ ಬರಿತೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇನ್ನೊಂದು ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಇದ್ರ ನೆಕ್ಸ್ಟ್ ಅದು ಬರುತ್ತೆ, ಅಲ್ಲಿ ನಾವು ಅದನ್ನು ಬರಿತೀವಿ. ಸೊ ಈ ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಏನೇನಿರುತ್ತಪ್ಪ ಹಾಗಿದ್ರೆ, ಕ್ಯಾರಿಯೇಜ್ ಅಂತ ಬರ್ಬೋದು, ಕ್ಯಾರಿಯೇಜ್ ಆನ್ ಪರ್ಚೇಸ್ ಅಂತಲೂ ಕೊಡ್ಬೋದು, ಅಥವಾ ಕ್ಯಾರಿಯೇಜ್ ಇನ್ವರ್ಡ್ ಅಂತಲೂ ಕೊಡ್ಬೋದು. ಕ್ಯಾರಿಯೇಜ್ ಇನ್ವರ್ಡ್ ಅಂತ ಬಂದರೆ ಅಥವಾ ಕ್ಯಾರಿಯೇಜ್ ಆನ್ ಪರ್ಚೇಸ್ ಅಂತ ಬಂದರೆ ಅದನ್ನು ನಾವು ಎಲ್ಲಿ ತೊಗೊಳ್ತೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಲೇ ತೊಗೊಳ್ತೀವಿ. ನೆಕ್ಸ್ಟ್ ಫ್ರೈಟ್ ಆರ್ ಡ್ಯೂಟಿ ಚಾರ್ಜಸ್. ಹಾಗಂತಂದರೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮಲ್ಲಿ ಕೆಲವು ಖರ್ಚುಗಳಾಗತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಎಕ್ಸ್ಪೆನ್ಸಸ್ ಇದ್ದರೆ ಕೊಡ್ಬೋದು. ಫ್ರೈಟ್ ಅಂತಲೂ ಕೊಡ್ತಾರೆ, ಕೆಲವೊಂದು ಸಲ ಡ್ಯೂಟಿ ಚಾರ್ಜಸ್ ಅಂತಲೂ ಕೊಡ್ತಾರೆ. ಆ ವರ್ಡ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲೀನಿಂಗ್ ಚಾರ್ಜಸ್. ನೆಕ್ಸ್ಟ್ ವೇಜಸ್ ಅಂತ ಕೊಡ್ತಾರೆ. ವೇಜಸ್ ಇದನ್ನ ಯಾರಿಗೆ ಕೊಡ್ತೀವಿ ನಾವು, ಲೇಬರ್ಸಿಗೆ, ಹೌದಾ. ಸ್ಯಾಲರಿನೂ ಕೂಡ ನಾವು ಕೊಡೋದು ಯಾರಿಗೆ, ಲೇಬರ್ಸಿಗೆ ಆಗಿರುತ್ತೆ. ವರ್ಕರಿಗೆ ನಾವು ಸ್ಯಾಲರಿನ ಕೊಡೋದು ಕೂಡ ವರ್ಕರಿಗೆ, ಆದರೆ ಸ್ಯಾಲರಿ ಮಂತ್ಲಿ ಪೇಮೆಂಟ್ ಆಗುವಂಥದ್ದು. ವೇಜಸ್ ಹಾಗಲ್ಲ, ಇದನ್ನು ನಾವು ವೀಕ್ಲಿನೂ ಕೊಡ್ಬೋದು, ಡೇನೂ ಕೊಡ್ಬೋದು, ಅವರ್ಸ್ ಲೆಕ್ಕನೂ ಕೊಡ್ಬೋದು. ಸೊ ಈ ಥರ ಇರೋದು ವೇಜಸ್. ಹಾಗಾಗಿ ವೇಜ್ ಅಂತ ಬಂದರೆ ನಾವು ಅದನ್ನ ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರೋದು ಅಂತ ಹೇಳಿ ತೊಗೊಂಡ್ಬಿಟ್ಟು ನಾವು ಅದನ್ನ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ವೇಜ್ ಯಾವತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು ಕೋಲ್, ಗ್ಯಾಸ್, ವಾಟರ್. ಕೋಲ್, ಗ್ಯಾಸ್, ವಾಟರ್ ಆಬ್ವಿಯಸ್ಲಿ ಇದನ್ನು ನಾವು ಪ್ರೊಡಕ್ಷನಿಗೆ ಯೂಸ್ ಮಾಡ್ತೀವಿ, ಹೌದಾ. ಕೋಲ್ ಅಂದರೆ ಕಲ್ಲಿದ್ದಲು ಇರ್ಬೋದು, ಗ್ಯಾಸ್ ಇರ್ಬೋದು, ವಾಟರ್ ಇರ್ಬೋದು, ಇವುಗಳನ್ನು ನಾವು ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಲ್ಲಿ ಮಷಿನ್ಸಿಗೆ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ಇದು ಎಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟಲ್ಲೇ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಲೈಟಿಂಗ್, ರೆಂಟ್ ಎಕ್ಸೆಟ್ರಾ. ಹಾಗಂತ ಅಂದರೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ನೋಡಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ ಇಲ್ಲಿ. ಫ್ಯಾಕ್ಟ್ರಿಗೆ ಸಂಬಂಧಪಡುವ ಎಕ್ಸ್ಪೆನ್ಸಸ್ಗಳು ಅಂದರೆ ಪ್ರೊಡಕ್ಷನ್ಗೆ ಸಂಬಂಧಪಡುವಂಥ ಎಕ್ಸ್ಪೆನ್ಸಸ್ಗಳು, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಡುವಂಥ ಎಕ್ಸ್ಪೆನ್ಸಸ್ಗಳು ಅಂತ ಹೇಳಿ ಅರ್ಥ. ಸೊ ಅದೇ ಇಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಅದೇ ಒಂದೊಮ್ಮೆ ಇಲ್ಲಿ ಆಫೀಸ್ ರೆಂಟ್ ಅಂತ ಇದ್ದರೆ ಅಥವಾ ಆಫೀಸ್ ಲೈಟಿಂಗ್ ಅಂತ ಇದ್ದರೆ ಅದನ್ನೆಲ್ಲಿ ತೊಗೊಳ್ತಿದ್ವಿ ನಾವು, P&L ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಳ್ತಿದ್ವಿ. ಅಂದರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಷ್ಟೇ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು, ಸಿಂಪಲ್ ಇದೆ.
ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಆಫೀಸಿಗೆ ಸಂಬಂಧಪಟ್ಟಿರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆದರೆ ಅಂದರೆ ಫ್ಯಾಕ್ಟ್ರಿಗೆ ಸಂಬಂಧಪಡೋದಾದರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಡೋದಾದರೆ ನಾವು ಅದನ್ನ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಟ್ರೇಡಿಂಗ್ ಅಕೌಂಟಲ್ಲಿ. ಅದೇ ಒಂದೊಮ್ಮೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಆಫೀಸಿಗೆ ಸಂಬಂಧಪಡೋದಾದರೆ ನಾವು ಅದನ್ನ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ನೆಕ್ಸ್ಟ್ ನೋಡಿ ಕ್ರೆಡಿಟ್ ಸೈಡಲ್ಲಿ. ಕ್ರೆಡಿಟ್ ಸೈಡಲ್ಲಿ ನೋಡೋದಿದ್ರೆ ಕ್ರೆಡಿಟ್ ಸೈಡಲ್ಲಿ ಮೊದಲು ಬರುವಂಥದ್ದು ಸೇಲ್ನ ತೊಗೊಳ್ತೀವಿ ನಾವಿಲ್ಲಿ. ಯಾಕೆ ನಾವಿನ್ನು ಸೇಲ್ನ ತೊಗೊಳ್ಬೇಕು ಇಲ್ಲಿ? ಫಸ್ಟ್ ಯಾಕೆ ತೊಗೋತೀವಿ ಅಂತ ಅಂದರೆ ನೋಡಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ, ಒಂದು ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಿ? ನಮ್ಮ ಮೋಟಿವ್ ಏನಿದೆ? ಅದನ್ನ ಸೇಲ್ ಮಾಡುವಂಥದ್ದು. ಹೌದಾ? ಆಬ್ವಿಯಸ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ, ಸೇಲ್ ಮಾಡುವಂಥದ್ದು. ಅದನ್ನು ನಾವು ಫಸ್ಟ್ ತೊಗೋತೀವಿ, ಸೇಲ್ಸ್. ಅದಾದ ನಂತರ ನೋಡಿ, ನಾವು ಒಂದಷ್ಟು ಗೂಡ್ಸನ್ನು ಸೇಲ್ ಮಾಡಿರ್ತೀವಿ, ಏನೋ ಒಂದು ಡಿಫೆಕ್ಟಿವ್ ಇದೆ ಅಂತ ಅಂದಾಗ ಕಸ್ಟಮರ್ ನಮ್ಗೆ ಅದನ್ನ ವಾಪಸ್ ಕೊಡ್ತಾರೆ. ಹೌದಾ? ಅದನ್ನು ನಾವೇನು ಹೇಳ್ತೀವಿ? ಸೇಲ್ಸ್ ರಿಟರ್ನ್. ಕೆಲವೊಂದು ಸಲ ಅದನ್ನ ಕೊಡ್ಬೋದು ಕ್ವಶನಲ್ಲಿ, ಎಲ್ಲ ಟೈಮಲ್ಲೂ ಇರಬೇಕು ಅಂತ ಇಲ್ಲ. ಇದ್ದರೆ ನೀವು ಅದನ್ನ ಇಲ್ಲಿ ಲೆಸ್ ಮಾಡ್ಕೋಬೇಕು. ಎಲ್ಲಿ ಲೆಸ್ ಮಾಡಬೇಕು? ಸೇಲಲ್ಲಿ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡ್ಕೋಬೇಕಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ನೋಡಿ, ಡೆಬಿಟ್ ಸೈಡಲ್ಲಿ ಏನಿರುತ್ತೆ? ಓಪನಿಂಗ್ ಸ್ಟಾಕ್. ಓಕೆನಾ? ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ? ಕ್ಲೋಸಿಂಗ್ ಸ್ಟಾಕ್. ಈ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಅರ್ಥ ಏನು? ನೋಡಿ, ವರ್ಷದ ಎಂಡಲ್ಲಿ ಸೇಲ್ ಆಗದೆ ಹಾಗೆ ಉಳ್ಕೊಂಡಿರುವಂತಹ ಸ್ಟಾಕ್ಗಳಿವು. ನೆಕ್ಸ್ಟ್ ಈ ಅಕೌಂಟನ್ನು ಕ್ಲೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೊಸೆಸನ್ನು ಹೇಳ್ತೇನೆ, ಬಟ್ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಆ ಪ್ರೊಸೆಸನ್ನು ನಾನು ಹೇಳ್ತೇನೆ. ಸೊ ನೋಡಿ, ಫಾರ್ಮೆಟ್ ಫಿಕ್ಸ್ ಇರುತ್ತೆ, ಹಾಗಾಗಿ ನೀವು ಇದಿಷ್ಟು ಐಟಮನ್ನು ಮೊದಲೇ ಬರ್ಕೊಳ್ಬೋದು, ಆನಂತರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೂ ಹೋಗ್ಬೋದು. ನೋಡಿ, ಈಗ ನಾನು ಹಾಗೆ ಮಾಡ್ತೇನೆ. ಕ್ವಶನನ್ನು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ನೋಡಿ, ಅಲ್ಲಿ ಓಪನಿಂಗ್ ಸ್ಟಾಕ್ 1,50,000 ಇದೆ. ಹೌದಾ? ಸೊ ಅದನ್ನು ನಾನು ತೊಗೊಳ್ತೇನೆ. ಪರ್ಚೇಸ್ ಫಾರ್ ದ ಇಯರ್ ಅಂತ ಕೊಟ್ಟಿದ್ದಾರೆ, 2,50,000 ಇದೆ. 2,50,000 ಸದ್ಯಕ್ಕೆ ಇದನ್ನ ನಾನು ಇನ್ನರ್ ಕಾಲಮಲ್ಲೇ ಬರೆದಿಟ್ಕೊಳ್ತೇನೆ. ಸೊ ಈ ಒಂದು ಕ್ವಶನಲ್ಲಿ ರಿಟರ್ನ್ ಬಗ್ಗೆ ಏನೂ ಹೇಳಿಲ್ಲ, ಹಾಗಾಗಿ ಪರ್ಚೇಸ್ ರಿಟರ್ನ್ ಇಲ್ಲದೆ ಇರೋ ಕಾರಣ ಔಟರ್ ಕಾಲಮಲ್ಲಿ ಎಷ್ಟಾಗುತ್ತೆ ಅಮೌಂಟು? 2,50,000 ಆಗುತ್ತೆ. ಒಂದೊಮ್ಮೆ ರಿಟರ್ನ್ ಇದ್ದರೆ ಲೆಸ್ ಮಾಡ್ಕೋತಿದ್ವಿ. ಓಕೆನಾ? ನೆಕ್ಸ್ಟ್ ನೋಡಿ, ಸೇಲ್ಸ್ ಫಾರ್ ದ ಇಯರ್ ಕೊಟ್ಟಿದ್ದಾರೆ. ಸೇಲ್ಸ್ 4 lakhs ಇದೆ. ಹೌದಾ? ಇಲ್ಲೂ ಅಷ್ಟೇ ರಿಟರ್ನ್ ಇಲ್ಲದೆ ಇರೋ ಕಾರಣ ಔಟರ್ ಕಾಲಮಲ್ಲಿ ಅಮೌಂಟ್ 4 lakh ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಕ್ಯಾರಿಯೇಜ್ ಇನ್ವರ್ಡ್ ಅಂತ ಇದೆ. ಕ್ಯಾರಿಯೇಜ್ ಇನ್ವರ್ಡ್ ಇದೇನಾಗುತ್ತೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕ್ಯಾರಿಯೇಜ್ ಇನ್ವರ್ಡ್ ಅಂತಲೂ ಇರುತ್ತೆ, ಕ್ಯಾರಿಯೇಜ್ ಔಟ್ವರ್ಡ್ ಅಂತಲೂ ಇರುತ್ತೆ. ಕ್ಯಾರಿಯೇಜ್ ಇನ್ವರ್ಡ್ ಅಂತ ಅಂದರೆ ಅದು ಪರ್ಚೇಸಿಗೆ ಸಂಬಂಧಪಡ್ತಾ ಇರೋದು ಅಂತ. ಅಂದರೆ ಕ್ಯಾರಿಯೇಜ್ ಅಂದರೆ ಏನು? ಅದು ಟ್ರಾನ್ಸ್ಪೋರ್ಟೇಷನಿಗೆ ಸಂಬಂಧಪಡ್ತಾ ಇರೋದು. ಅಂದರೆ ಇನ್ವರ್ಡ್, ಕ್ಯಾರಿಯೇಜ್ ಇನ್ವರ್ಡ್ ಅಂದರೆ ನೀವೊಂದು ರಾ ಮಟೀರಿಯಲ್ನ ಪರ್ಚೇಸ್ ಮಾಡ್ತಾ ಇರುವಾಗ ಆಗಿರುವಂತಹ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳ್ಬೋದು. ಸೊ ಕ್ಯಾರಿಯೇಜ್ ಇನ್ವರ್ಡ್ ಅಂತ ಬಂದರೆ ಅದೇನಾಗುತ್ತೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೋತೀವಿ. ಅದೇ ಕ್ಯಾರಿಯೇಜ್ ಔಟ್ವರ್ಡ್ ಅಂತ ಇದ್ದರೆ ಅದು ಆಫೀಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ನಾನಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಂಡಿದ್ದೀನಿ. ಹೌದಾ? ಇದಕ್ಕೆ ನಾನು ಅಂಡರ್ಲೈನ್ ಮಾಡ್ಕೊಳ್ತೇನೆ, ಅದರ ಅಂಡರಲ್ಲಿ ತೊಗೊಳ್ತೇನೆ. ಏನಿದೆ? ಕ್ಯಾರಿಯೇಜ್ ಇನ್ವರ್ಡ್. ಸೊ ಅಲ್ಲಿ ಒಂದೇ ಇರೋದ್ರಿಂದ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತೊಗೊಳ್ತೇನೆ. ಒಂದೊಮ್ಮೆ 2-3 ಐಟಮ್ ಇದ್ದರೆ ಇನ್ನರ್ ಕಾಲಮಲ್ಲಿ ಬರೆದ್ಬಿಟ್ಟು ಅದನ್ನ ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ತೊಗೊಳ್ತಾ ಇದ್ದೆ. ಸೊ ಒಂದೇ ಐಟಮ್ ಇದೆ, ಸೊ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತೊಗೊಂಡೆ. ನೆಕ್ಸ್ಟ್ ನೋಡಿ, ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ 2,75,000. ಸೊ ಕ್ಲೋಸಿಂಗ್ ಸ್ಟಾಕ್ ಅಂತ ಆಲ್ರೆಡಿ ಬರೆದಿಟ್ಟಿದ್ದೇನೆ, ಸೊ ಅಮೌಂಟ್ ಅಷ್ಟೇ ಬರೀತೇನೆ, 2,75,000. ಸೊ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ, 6 ಮಾರ್ಕ್ಸಿಗೆ ಕೇಳುವಂತಹ ಲೆಕ್ಕ. ಈಗ ಕ್ಲೋಸ್ ಮಾಡೋದನ್ನು ನೋಡೋಣ. ಈ ಅಕೌಂಟನ್ನು ಹೇಗೆ ನಾವು ಕ್ಲೋಸ್ ಮಾಡ್ತೀವಿ? ಮೊದಲನೇದಾಗಿ ಟೋಟಲ್ ಮಾಡ್ಕೊಳ್ತೀವಿ. ನೀವು ಲೆಜ್ಜರನ್ನೆಲ್ಲ ಹೇಗೆ ಕ್ಲೋಸ್ ಮಾಡ್ತಿದ್ರಿ, ಇಲ್ಲೂ ಹಾಗೆ ಟೋಟಲ್ ಮಾಡ್ಕೊಂಡ್ಬಿಟ್ಟು ಯಾವ ಸೈಡು ಜಾಸ್ತಿ ಇದೆ ಅಂತ ನೋಡ್ತೀರಿ. ಮೀನ್ಸ್ ಡೆಬಿಟ್ ಸೈಡು ಜಾಸ್ತಿ ಇದೆಯೋ, ಕ್ರೆಡಿಟ್ ಸೈಡು ಜಾಸ್ತಿ ಇದೆಯೋ? ಯೂಶ್ವಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ತುಂಬ ರೇಯರ್ ಕೇಸ್ ಅದು ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುವಂಥದ್ದು. ಇಲ್ಲೂ ನೋಡ್ಬೋದು ನೀವು, ಕ್ರೆಡಿಟ್ ಸೈಡಲ್ಲಿ 4 lakh ಇದೆ ಆ್ಯಂಡ್ 2,75,000 ಇದೆ. ಹೌದಾ? ಅದೇ ನೀವು ಡೆಬಿಟ್ ಸೈಡಲ್ಲಿ ನೋಡಿದ್ರೆ 1,50,000 ಇದೆ, 2,50,000 ಇದೆ, 20,000 ಇದೆ. ಸೊ ಯಾವುದು ಜಾಸ್ತಿ ಆಯಿತು? ಕ್ರೆಡಿಟ್ ಸೈಡಲ್ಲಿ. ಸೊ ಎಷ್ಟಾಗುತ್ತೆ ಅಮೌಂಟ್ ಟೋಟಲಿ? ಈಗ ಈ 6,75,000 ನಾವು ಡೆಬಿಟ್ ಸೈಡಲ್ಲಿ ಇದ್ದಂಥ ಅಮೌಂಟನ್ನು ಲೆಸ್ ಮಾಡ್ತೀವಿ. ಅಂದರೆ 1,50,000 2,50,000 20,000 ಲೆಸ್ ಮಾಡ್ತೀವಿ. ಸೊ ಎಷ್ಟು ಬ್ಯಾಲೆನ್ಸ್ ಬರುತ್ತೆ? ಸೊ ಎಷ್ಟು ಬರುತ್ತೆ ಬ್ಯಾಲೆನ್ಸ್? 2,55,000. ಸೊ ಇದೇನಾಯಿತು? ಗ್ರಾಸ್ ಪ್ರಾಫಿಟ್. ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಬಂದಿದೆ ಅಂದರೆ ಅರ್ಥ ಏನು? ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳಿ. ಡೆಬಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಬಂದರೆ ಅರ್ಥ ಏನಾಗಿತ್ತು? ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ. ಹೌದಾ? ಇಲ್ಲೇನಾಯಿತು?
ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ, ಅದರ ಅರ್ಥ ಪ್ರಾಫಿಟ್ ಆಗಿದೆ. ಸೊ ಎಷ್ಟಾಗಿದೆ ಪ್ರಾಫಿಟ್? 2,55,000. ಇದಕ್ಕೆ ನಾವು ಏನು ಹೇಳ್ತೀವಿ? ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಾವು ಹೇಳ್ತೀವಿ ಗ್ರಾಸ್ ಪ್ರಾಫಿಟ್ ಟು ಸೊ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದಕ್ಕೆ ನಾವು ಗ್ರಾಸ್ ಪ್ರಾಫಿಟ್ ಅಂತೀವಿ, ಹೌದಾ? ಈ ಅಮೌಂಟ್ ಎಲ್ಲಿ ಹೋಗಿ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ನೀವು. ಇದನ್ನು ನಾವು ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಅಂದರೆ ಬೈ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತೀವಿ. ಇದ್ರ ಕೆಳಗಡೆ ಬರುವಂಥದ್ದು ಯಾವುದಾಗಿರುತ್ತೆ? P&L ಅಕೌಂಟ್ ಆಗಿರುತ್ತೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನ ಒಂದು ಅಕೌಂಟನ್ನು ನಾವು ಇಲ್ಲೇ ಪ್ರಿಪೇರ್ ಮಾಡ್ತೀವಿ. ಈ ಥರ ನಾವೇನು ಮಾಡ್ತೀವಿ? ಟ್ರೇಡಿಂಗ್ ಅಕೌಂಟನ್ನು ಕಂಪ್ಲೀಟ್ ಮಾಡ್ಕೋತೀವಿ. ಇನ್ನು ಮುಂದೆನೇ ಯಾವುದಾದ್ರೂ ಕ್ವಶನ್ ಪೇಪರಲ್ಲಿ P&L ಅಕೌಂಟ್ನ ಕೇಳಿದಿದ್ರೆ ನಾನು ಅದನ್ನು ಕೂಡ ಸಾಲ್ವ್ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಇನ್ಕಂಪ್ಲೀಟ್ ರೆಕಾರ್ಡ್ ಚಾಪ್ಟರ್ ಮೇಲೆ ಬರುತ್ತೆ ನಿಮಗೆ. ಇಲ್ಲಿ ಟೋಟಲ್ ಡೆಟಾರ್ಸ್ ಅಕೌಂಟ್ನ ಕೇಳ್ತಾರೆ, ಇಲ್ಲಾಂದರೆ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್. ಅಂದರೆ ಟೋಟಲ್ ಡೆಟಾರ್ಸ್ ಅಕೌಂಟ್ನಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಕೆಲವು ಐಟಮ್ಸ್ಗಳನ್ನು ಕೊಟ್ಟಿರ್ತಾರೆ ನೋಡಿ. ಡೆಟಾರ್ಸ್ ಆ್ಯಸ್ ಆನ್ 1/4/2017 ಅಂದರೆ ಓಪನಿಂಗ್ ಡೆಟಾರ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡೆಟಾರ್ಸ್ ಆ್ಯಸ್ ಆನ್ 31/3/2018 ಕ್ಲೋಸಿಂಗ್ ಬ್ಯಾಲೆನ್ಸು, ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡನ್ನೂ ಕೊಟ್ಟಿರ್ತಾರೆ. ಇಲ್ಲಿ ನೀವು ಏನನ್ನು ಕಂಡುಹಿಡಿತೀರಿ? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ ಅಂತ ಉಂಟಲ್ಲ, ಇದನ್ನು ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ನೋಡಿ ಮತ್ತೇನಿದೆ ಅಂತ ಹೇಳಿ, ಕ್ರೆಡಿಟ್ ಸೇಲ್ ಡ್ಯೂರಿಂಗ್ ದ ಇಯರ್. ಸೇಲ್ ಅಂದರೆ ಎಷ್ಟು ಸೇಲ್ ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ರೆಡಿಟ್ ಸೇಲ್ ಅಂದರೆ ಅರ್ಥ ಏನು? ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಆದರೆ ಕ್ರೆಡಿಟ್ ಬೇಸ್ ಮೇಲೆ, ಅಂದರೆ ಕ್ಯಾಶ್ ತೊಗೊಂಡಿಲ್ಲ, ನಾವು ಕ್ರೆಡಿಟ್ ಬೇಸ್ ಮೇಲೆ ಸೇಲ್ ಮಾಡಿರುವಂಥದ್ದು. ನೆಕ್ಸ್ಟ್ ಬಿಲ್ಸ್ ಎಕ್ಸೆಪ್ಟೆಡ್ ಬೈ ಕಸ್ಟಮರ್, ಇದು ಬಿಲ್ಲನ್ನು ಎಕ್ಸೆಪ್ಟ್ ಮಾಡಿರೋ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೇಲ್ಸ್ ರಿಟರ್ನ್. ಸೊ ಇಷ್ಟು ಐಟಮ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಫಾರ್ಮೆಟ್ ನೋಡಿ, ಇಲ್ಲಿ ಡೆಟಾರ್ಸ್ ಅಕೌಂಟ್ ಅಂತ ತೊಗೊಂಡಿದ್ದೇನೆ. ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಇಲ್ಲಿ ಡೆಬಿಟ್ ಕ್ರೆಡಿಟ್ ಬರೆಯೋದನ್ನು ಮರಿಬಾರ್ದು. ಯಾಕೆ ಅಂತ ಅಂದರೆ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ಕ್ರೆಡಿಟ್ ನಾವಿಲ್ಲಿ ತೊಗೋತೀವಿ. ನೆಕ್ಸ್ಟ್ ಡೇಟ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ನೋಡಿ, ಈ ಲೆಕ್ಕವನ್ನು ಸಾಲ್ವ್ ಮಾಡೋ ಮೊದಲು ಈ ಕಾನ್ಸೆಪ್ಟನ್ನು ತಿಳ್ಕೊಂಬಿಡೋಣ ಶಾರ್ಟಾಗಿ. ಡೆಟಾರ್ಸ್ ಅಕೌಂಟ್, ಈ ಡೆಟಾರ್ ಅಂದರೆ ಯಾರು? ಒಬ್ಬ ಪರ್ಸನ್, ಅವನಿಗೆ ನಾವು ಗೂಡ್ಸನ್ನು ಸೇಲ್ ಮಾಡಿರ್ತೀವಿ ಕ್ರೆಡಿಟ್ ಬೇಸ್ ಮೇಲೆ. ಅಂದರೆ ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಆದರೆ ದುಡ್ಡನ್ನು ತೊಗೊಂಡಿಲ್ಲ, ಮುಂದೊಂದಿನ ದುಡ್ಡು ತೊಗೋತೀವಿ ಅಂದಾಗ ಆ ವ್ಯಕ್ತಿ ಡೆಟಾರ್ ಆಗ್ತಾನೆ. ಓಕೆ, ಅವನ್ನ ಅಸೆಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಬೇಕು, ಯಾವ ಒಂದು ಎಂಟ್ರಿ ಡೆಟಾರನ್ನು ಇನ್ಕ್ರೀಸ್ ಮಾಡ್ತಿದೆಯೋ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ. ಯಾವ ಒಂದು ಟ್ರಾನ್ಸಾಕ್ಷನ್ ಡೆಟಾರನ್ನು ಡಿಕ್ರೀಸ್ ಮಾಡ್ತಿದೆಯೋ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ಲೆಕ್ಕವನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನಲ್ಲಿ ನೋಡ್ಬೋದು ನೀವು, ಫಸ್ಟು ಡೆಟಾರ್ಸ್ ಆ್ಯಸ್ ಆನ್ 1/4/2017 ಅಂದರೆ ಓಪನಿಂಗ್ ಡೆಟಾರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಪನಿಂಗ್ ಡೆಟಾರ್ಸ್ ಅಂತ ನಾವು ಸ್ಟಾರ್ಟಿಂಗಲ್ಲಿ ತೊಗೊಳ್ಳುವಂಥದ್ದು. ಸೊ ಅಲ್ಲಿ ಡೇಟ್ ಕೊಟ್ಟಿದ್ದಾರೆ, ಹೌದಾ? ಆ ಡೇಟನ್ನು ತೊಗೊಳ್ತೀವಿ. 1/4/2017 ನಡೆದಿದೆ. ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಇದು. ಹಾಗಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೊಳ್ತೀವಿ. ಎಷ್ಟಿದೆ ಅದು? 34,000. ಇನ್ನೊಂದು ಐಟಮ್ನ ಕೊಟ್ಟಿದ್ದಾರೆ ಇಲ್ಲಿ, ಡೆಟಾರ್ಸ್ ಆ್ಯಸ್ ಆನ್ 31/3/2018 ಅಂದರೆ ಕ್ಲೋಸಿಂಗ್ ಡೆಟಾರ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಿಮಗೆ ಆಲ್ರೆಡಿ ಕೊಟ್ಟಿರ್ತಾರೆ ಅಲ್ವಾ? ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಅಂದರೆ ಅಪೋಸಿಟ್ ಸೈಡಲ್ಲಿ ಎಂಡಲ್ಲಿ ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವತ್ತು ಎಂಡಲ್ಲಿ ಇರುವಂಥದ್ದು, ಓಪನಿಂಗ್ ಬ್ಯಾಲೆನ್ಸ್ ಯಾವತ್ತು ಬಿಗಿನಿಂಗಲ್ಲಿ ಇರುವಂಥದ್ದು. ಎಂಡಲ್ಲಿ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಕೊಂಡು ನೀವು ಎಂಡಲ್ಲೇ ಬರ್ಕೊಳ್ಬೋದು. ಮೊದಲೇ ಅದನ್ನ ಬರೆದಿಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸೊ ಡೇಟನ್ನು ಹಾಕಿ ಬರಿತೀರಿ. ದಟ್ ಈಸ್ 31/3/2018 ಏನಿದೆ ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಎಷ್ಟಿದೆ? 51,000. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್, ಇದು ಓಪನಿಂಗ್ ಬ್ಯಾಲೆನ್ಸ್. ಬೇಕಿದ್ರೆ ಬ್ರ್ಯಾಕೆಟಲ್ಲಿ ಬರೀಬೋದು ಓಪನಿಂಗ್ ಅಂತ ಹೇಳಿ. ನೆಕ್ಸ್ಟ್ ಐಟಮ್ಗಳನ್ನು ನಾವು 1 by 1 ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನಿದೆ ನೋಡಿ, ಕ್ರೆಡಿಟ್ ಸೇಲ್ ಡ್ಯೂರಿಂಗ್ ದ ಇಯರ್ 1,90,000. ಕ್ರೆಡಿಟ್ ಸೇಲ್ ಇದು ಡೆಟಾರ್ನ ಹೆಚ್ಚು ಮಾಡುತ್ತೋ ಡೆಟಾರ್ನ ಕಡಿಮೆ ಮಾಡುತ್ತೋ ನೋಡಿ. ಕ್ರೆಡಿಟ್ ಸೇಲ್ ಅಂದರೆ ಅರ್ಥ ಏನು? ನಾವು ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ ಕ್ರೆಡಿಟ್ ಬೇಸ್ ಮೇಲೆ. ಅಂದರೆ ನಮಗಿನ್ನೂ ಅಮೌಂಟ್ ಬಂದಿಲ್ಲ, ಅಮೌಂಟ್ ಬರೋದಿದೆ. ಅಂದರೆ ಡೆಟಾರ್ ಏನಾಗಿದೆ ಇಲ್ಲಿ? ಹೆಚ್ಚಾಗ್ತಾ ಇದೆ. ಸೊ ಡೆಟಾರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನಾವೆಲ್ಲಿ ತೊಗೊಳ್ತೀವಿ? ಅದನ್ನ ಈ ಕಡೆ ಡೆಬಿಟ್ ಸೈಡಲ್ಲಿ ತೊಗೊಳ್ಳುವಂಥದ್ದು. ದಟ್ ಈಸ್ ಸೇಲ್ಸ್. ನೆಕ್ಸ್ಟ್ ಐಟಮ್ ಬಿಲ್ಸ್ ಎಕ್ಸೆಪ್ಟೆಡ್ ಬೈ ಕಸ್ಟಮರ್. ಸೊ ಕಸ್ಟಮರ್ ಅಂತ ಅಂದರೆ ಇಲ್ಲಿ ಡೆಟಾರ್. ಸೊ ನಾವು ಗೂಡ್ಸನ್ನು ಸೇಲ್ ಮಾಡಿದ್ವಿ, ಅವ್ರು ನಮಗೆ ಅಮೌಂಟನ್ನು ಪೇ ಮಾಡ್ತಾ ಇದ್ದಾರೆ. ಹೇಗೆ ಅಮೌಂಟನ್ನು ಕೊಡ್ತಾ ಇದ್ದಾರೆ? ಬಿಲ್ ಥ್ರೂ ನಮಗೆ ಅಮೌಂಟ್ ಪೇ ಆಗ್ತಾ ಇದೆ.
ಸೊ ಯಾವಾಗೆಲ್ಲ ನಾವು ಅಮೌಂಟನ್ನು ರಿಸೀವ್ ಮಾಡ್ಕೊಂಡ್ಬಿಡ್ತೀವಿ ಡೆಟಾರ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಹೌದಾ, ನಮಗೆ ದುಡ್ಡು ಬರೋದಿದೆ ಅಂತ ಅಂದಾಗ ಡೆಟಾರ್ ಇನ್ಕ್ರೀಸ್ ಹಾಕ್ಕೊಂಡಿರುತ್ತೆ. ದುಡ್ಡು ಪೇ ಮಾಡಿದ್ಮೇಲೆ ಅದೊಂದು ಎಷ್ಟು ಅಮೌಂಟ್ ಕೊಡೋದಿದೆ ಅಷ್ಟು ಕಡಿಮೆ ಆಗುತ್ತೆ. ಹೌದಾ, ಸೊ ಡೆಟಾರ್ ಕಡಿಮೆ ಆಗುತ್ತೆ. ಸೊ ಡೆಟಾರ್ ಕಡಿಮೆ ಆಯಿತು ಅಂದರೆ ನಾವು ಯಾವ ಕಡೆ ತೊಗೋತೀವಿ, ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ. ದಟ್ ಈಸ್ ಬಿಲ್ acceptance. ನೆಕ್ಸ್ಟ್ ಐಟಮ್ ಇದೆ ನೋಡಿ, ಸೇಲ್ಸ್ ರಿಟರ್ನ್ ₹4000. ಸೊ ನೋಡಿ ಇಲ್ಲಿ ಕ್ರೆಡಿಟ್ ಸೇಲ್ ಆಗಿತ್ತು. ಹೌದಾ, 1,90,000. ಅದರಲ್ಲಿ ಸೇಲ್ಸ್ ರಿಟರ್ನ್ ಆಗಿದೆ ಅಂದರೆ ಅಷ್ಟು ದುಡ್ಡು ಬರೋದು ನಮಗೇನಾಗುತ್ತೆ ಕಡಿಮೆ ಆಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ 1,90,000 ವರ್ತಿನ ಒಂದು ಗೂಡ್ಸನ್ನು ಸೇಲ್ ಮಾಡಿದ್ವಿ, ಅಷ್ಟೇ ಡೆಟಾರ್ಸ್ ಏನಾಗಿತ್ತು ನಮಗೆ ಕ್ರಿಯೇಟ್ ಆಗಿತ್ತು. ಹೌದಾ, ಅಷ್ಟು ದುಡ್ಡು ನಮಗೆ ಬರೋದಿತ್ತು. ಸೊ ಡೆಟಾರ್ಸ್ ಕ್ರಿಯೇಟ್ ಆಗಿತ್ತು. ಆದರೆ ಗೂಡ್ಸನ್ನು ಕಸ್ಟಮರ್ ರಿಟರ್ನ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಅಷ್ಟು ದುಡ್ಡು ನಮಗೇನಾಗಲ್ಲ, ಬರೋದಿಲ್ಲ. ಹಾಗಾಗಿ ಡೆಟಾರ್ ಏನಾಯಿತು ಇಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಹಾಗಾಗಿ ಯಾವ ಕಡೆ ಬರುತ್ತೆ, ಇದು ಕ್ರೆಡಿಟ್ ಸೈಡಲ್ಲಿ ತಗೋತೀವಿ ನಾವು. ಸೊ ಈ ಥರ ಅಲ್ಲಿ ಕೊಟ್ಟಂಥ ಐಟಮ್ಗಳನ್ನೆಲ್ಲ ನಾನಿಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ. ಇವಾಗ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಅಕೌಂಟನ್ನು ಕ್ಲೋಸ್ ಮಾಡಿದಾಗ ನೋಡಿ ಯಾವ ಥರ ಆಗುತ್ತೆ ಅಂತ ಹೇಳ್ಕೊಂಡು, ಇಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೆ ಅದಕ್ಕೆ ನಾವು ಏನು ಹೆಸರು ಕೊಡ್ತೀವಿ, ಕ್ಯಾಶ್ ರಿಸೀವ್ಡ್ ಅಂತ ಹೇಳಿ ಹೆಸರು ಕೊಡುವಂಥದ್ದು. ಸೊ ಮೊದಲು ಕ್ಲೋಸ್ ಮಾಡ್ಕೊಳ್ಳೋಣ. ಅಗೇನ್ ಕ್ಲೋಸ್ ಮಾಡುವಾಗ ನಾವೇನು ಮಾಡ್ತೀವಿ ಅಂತಂದರೆ ಯಾವ ಕಡೆ ಹೈ ಇದೆ ಅಂತ ನೋಡ್ತೀವಿ. ಇಲ್ಲಿ ನೋಡ್ಬೋದು ಡೆಬಿಟ್ ಸೈಡಲ್ಲಿ 1,90,000 ಪ್ಲಸ್ 34,000 ಇದೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ, ಅದು 2,24,000. ಸೊ ಇದು ಟೋಟಲ್. ಹೌದಾ, ಇದನ್ನು ನಾವು ಎರಡೂ ಕಡೆನೂ ತೊಗೊಳ್ತೀವಿ. ಈಗ ಈ 2,24,000 ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಇದ್ದಂಥ ಅಮೌಂಟನ್ನು ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಎಷ್ಟು ಬಂತು, 1,39,000. ಸೊ ಇದನ್ನು ಎಲ್ಲಿ ಬರೆಯೋದು ಇವಾಗ, ಇಲ್ಲಿ ಲಾಸ್ಟಲ್ಲಿ ಬರೆಯೋದಾ, ಇಲ್ಲಿ ಬರೀಬಾರ್ದು. ಯಾಕೆ, ಇಲ್ಲಿ ಆಲ್ರೆಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ನವರು ಕೊಟ್ಬಿಟ್ಟಿದ್ದಾರೆ. ಹೌದಾ, ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಇದೆ ಅಂತ ಅಂದರೆ ಅದೇ ಎಂಡ್ ಪಾಯಿಂಟ್ ಆಗಿರುತ್ತೆ. ಸೊ ಇದ್ರ ಕೆಳಗಡೆ ಮತ್ತೆ ಯಾವ ಐಟಮ್ ಕೂಡ ಬರಬಾರ್ದು, ಇದನ್ನ ನೆನ್ಪಿಟ್ಕೋಬೇಕು. ಹಾಗಿದ್ರೆ ಇದನ್ನ ಎಲ್ಲಿ ಬರಿತೀವಿ ನಾವು, ಇಲ್ಲಿ ಮೇಲ್ಗಡೆ ಜಾಗ ಇದೆ. ಹೌದಾ, ಸೊ ಇಲ್ಲಿ ತಗೊಳ್ತೀವಿ 1,39,000. ಸೊ ಏನಿದು, ಸೊ ನಮಗೆ ಏನು ಕಂಡು ಹಿಡಿಲಿಕ್ಕೆ ಹೇಳಿದ್ರು ಆ ಒಂದು ಐಟಮ್ ಆಗಿರುತ್ತೆ. ಅಂದರೆ ಕ್ಯಾಶ್ ರಿಸೀವ್ಡ್ ಅಂದರೆ ಇಷ್ಟು ಅಮೌಂಟನ್ನು ನಾವು ಡೆಟಾರ್ಸಿಂದ ರಿಸೀವ್ ಮಾಡಿದ್ದೀವಿ, ಅದು ಕ್ಯಾಶ್ ಫಾರ್ಮಲ್ಲಿ ರಿಸೀವ್ ಮಾಡಿದ್ದೀವಿ ಅಂತ ಹೇಳಿ ಅರ್ಥ. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟಾರ್. ಸೊ ಇದನ್ನು ನಾವು ಈ ಥರ ಕಂಡುಹಿಡಿತೀವಿ. ಬೇಕಿದ್ರೆ ಇಲ್ಲಿ ನೀವು ಬ್ಯಾಲೆನ್ಸಿಂಗ್ ಫಿಗರ್ ಅಂತಲೂ ಬರಿಬಹುದು, ಅಂದರೆ ನೀವು ಇದನ್ನ ಕಂಡು ಹಿಡಿದಿದ್ದು. ಹೌದಾ, ಸೊ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೊಗೊಳ್ಬೋದು. ಸೊ ಈ ಥರ ಒಂದು ಕ್ಯಾಲ್ಕುಲೇಷನ್ನ ಇಲ್ಲಿ ಮಾಡುವಂಥದ್ದು. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಇತ್ತು ಇದು. ನೆಕ್ಸ್ಟ್ ಒಂದು ಪಾರ್ಟ್ ಇದ್ದಿದ್ದು ಥಿಯರಿ ಪಾರ್ಟ್. ಇಲ್ಲಿ ನಿಮಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅನ್ನೋ ಚಾಪ್ಟರಿಂದ ಕೇಳಿದರು. 6 ಲಿಮಿಟೇಷನ್ಸ್ನ ಕೇಳಿದರು. ಇಲ್ಲಿ ನೋಡಿ, 6 ಲಿಮಿಟೇಷನ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಸೊ ಇಲ್ಲಿ ನಾನು 6 ಲಿಮಿಟೇಷನ್ಸ್ಗಳನ್ನು ಇಲ್ಲಿ ತೊಗೊಂಡಿದ್ದೇನೆ. ಇದು ಬೇಕು ಅಂತ ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಇದಿಷ್ಟೇ ಅಲ್ಲ, ಇದು ಬಿಟ್ಟು ಬೇರೆ ಲಿಮಿಟೇಷನ್ಸ್ಗಳನ್ನು ಕೂಡ ನೀವು ಬರಿಬಹುದು. ಇನ್ನು ಮುಂದಿನ ವಿಡಿಯೋಗಳಲ್ಲಿ 12 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗೋಣ. ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದರಿಂದ ಚಾನಲ್ಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.